ಕ್ಷೇತ್ರ ದಿಂಡಿಗೆನವಿಲೆ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿದೆ. ಇಲ್ಲಿಯ ತುಂಬ ವಿಶೇಷ ಅಂತಂದರೆ ಕಾಂಚೀಪುರದಿಂದ ಬೇಲೂರಿಗೆ ವಾಹನವಾಗಿ ಗರುಡನ್ನು ಭಕ್ತಾದಿಗಳು ತಗೊಂಡು ಬರ್ತಾ ಇರುವಾಗ ಈ ಒಂದು ಚೆನ್ನಕೇಶವ ದೇವಸ್ಥಾನದಲ್ಲಿ ರಾತ್ರಿ ತಂಗಿದ್ದಾರೆ. ಸ್ವಪ್ನದಲ್ಲಿ ನಾನು ಇಲ್ಲೇ ನೆಲೆಸ್ತೀನಿ ಅಂತ ಹೇಳಿ ಗರುಡ ದೇವರು ಇಲ್ಲೇ ನೆಲೆಸಿದ್ರು ಅಂತ ಹೇಳಿ ಇತಿಹಾಸ ಇದೆ. ಆ ಒಂದು ಕುಟುಂಬ ಬಿಂಡಿಗನೊಲೆ ಗ್ರಾಮದಲ್ಲಿ 120 ಕುಟುಂಬ ಇತ್ತು. ಇವತ್ತು ನಾನಾ ಕಾರಣಗಳಿಂದ, ವಿದ್ಯಾಭ್ಯಾಸ, ಬೇರೆ ಒಂದು ಕಾರಣಗಳಿಂದ ಎಲ್ಲರೂ ಇವತ್ತು ಇಡೀ ದೇಶದಲ್ಲೇ ಹೋಗಿ ನೆಲೆಸಿ ದೇವರ ಸೇವೆಗೆ ಆವಾಗವಾಗ ಬಂದು ಹೋಗೋದು ವಾಡಿಕೆಯಾಗಿದೆ. ಈ ಒಂದು ಊರಿನಲ್ಲಿ ಈ ಬಹಳ ವಿಶೇಷವಾದಂತಹ ವ್ಯಕ್ತಿಗಳು ಇವತ್ತು ಇಡೀ ದೇಶದಲ್ಲಿ ಬೆಳೆದಿದ್ದಾರೆ. ಸೈಂಟಿಸ್ಟ್ ರಾಜಾರಾಮಣ್ಣ, BS ರಂಗ, ಪೊಲೀಸ್ DGP ಗರುಡಾಚಾರ್, ಚಿಕ್ಕಪೇಟೆ MLA ಆಗಿರ್ತಕ್ಕಂಥ ಉದಯ್ ಗರುಡಾಚಾರ್, ಆಂಧ್ರ ಚೀಫ್ ಸೆಕ್ರೆಟರಿ BN ರಾಮನ್, ಈ ಥರದ ವಿಶೇಷ ವ್ಯಕ್ತಿಗಳು ಈ ಗ್ರಾಮದವರು ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗುತ್ತೆ. ಇಲ್ಲಿಯ ಭಕ್ತಾದಿಗಳಿಗೆ ಮೂಲದೇವರು ಚೆನ್ನಕೇಶವರೇ ಆದರೂ ಕೂಡ ಗರುಡ ಬಹಳ ವಿಶೇಷ. ಆ ಗರುಡನಿಗೆ 12 ಹೆಸರುಗಳಿದೆ. ಭಕ್ತಾದಿಗಳು ಆವಾಗವಾಗ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾರೆ. ಹಲವಾರು ವರ್ಷ ಗರುಡ ಭೂಮಿ ಮೇಲೆ, ನೆಲದ ಮೇಲೆ ಇಟ್ಟಿದ್ದು ಶಿಥಿಲವಾದ ಮೇಲೆ ರಾವ್ ಬಹದ್ದೂರ್ BK ಗರುಡಾಚಾರ್ಯರವರು ಶ್ರೀಗಂಧದ ಮರದಲ್ಲಿ ಕೆತ್ತನೆ ಮಾಡಿಸಿದ್ದಾರೆ. ಅದು ಅವತ್ತಿನಿಂದ ನಡ್ಕೊಂಡು ಬರ್ತಾ ಇದೆ. ಹಾಗೆ ಪಕ್ಕದಲ್ಲಿ ಆಂಜನೇಯ, ಆ ಆಂಜನೇಯರು ಕೂಡ ಪುಳಿಯೋಗರೆ ಕಲಿಸ್ತಾ ಇದ್ದು ಕಲ್ಲಲ್ಲಿ ಉದ್ಭವ ಮೂರ್ತಿ. ಅದು ಭಕ್ತರೊಬ್ಬರಿಗೆ ಕನಸಾಗಿ ಅದನ್ನು ಕಲ್ಲನ್ನು ನೋಡಲಾಗಿ ಅದು ಆಂಜನೇಯ ಮೂರ್ತಿ ಕಂಡಿದೆ. ಅದನ್ನು ಗಂಧದ ಮರದಲ್ಲೇ ಪ್ರತಿಷ್ಠಾಪನೆ ಮಾಡಿ ಆ ಒಂದು ಕಲ್ಲಿನ ಗರುಡವನ್ನು ಪಕ್ಕದ ಕೆರೆಗೆ ಹೋಗೋ ದಾರಿನಲ್ಲಿ ದೇವಸ್ಥಾನವನ್ನು ಕಟ್ಟಿ ಇವತ್ತಿಗೂ ಪೂಜೆ ನಡೀತಾ ಇದೆ. ಇದು ತುಂಬ ವಿಶೇಷ. ಮತ್ತು ಇಲ್ಲಿ ಭಕ್ತಾದಿಗಳಿಗೆ ಸೌಕರ್ಯವಾಗಿ ತಂಗುದಾಣಗಳನ್ನು ಮಾಡಿದ್ದಾರೆ. ಮತ್ತು ಭಕ್ತಾದಿಗಳೆಲ್ಲ ಸೇರಿ ವೈನತೆಯ ಭಕ್ತ ಮಂಡಳಿ ಅಂತ ಹೇಳಿ ಸಂಘವನ್ನು ಸ್ಥಾಪನೆ ಮಾಡಿ ಭಕ್ತಾದಿಗಳಿಗೆ ಸಹಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಮಟ್ಟದಲ್ಲಿ ಸ್ವಂತ ವಾಹನಗಳಲ್ಲೇ ಬರ್ತಾರೆ. ಬಸ್ಸಿನ ಸೌಕರ್ಯವೂ ಇದೆ. ಬಂದು ಸೇವೆಯನ್ನು ಮಾಡಬಹುದು.